ಲಕ್ಷ್ಮೀ ಪ್ರಿಯೆ. ಅಪ್ಪ ಇಷ್ಟು ದಿನ ಇಲ್ದಿರೋರು ಇವಾಗ ಯಾಕೆ ಫೋನ್ ಮಾಡಿದ್ರು? ನನಗನ್ಸುತ್ತೆ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ. ಹಲೋ 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 ಅಪ್ಪ, ಯಾರು ನೀವು? ಹಲೋ, ಇದೇ ನಂಬರಿಂದ ಒಂದು ಸ್ವಲ್ಪ ಹೊತ್ತು ಮುಂಚೆ ನಮ್ಮ ತಂದೆ ಫೋನ್ ಮಾಡಿದ್ರು. ಯಾರ್ಯಾರೋ ಬಂದು ಫೋನ್ ಮಾಡ್ತಾರೆ ಹೋಗ್ತಾರೆ, ಅದನ್ನೆಲ್ಲ ನಾವು ಜ್ಞಾಪಕ ಇಟ್ಕೊಳಕ್ಕಾಗುತ್ತಾ? ರೇ ಸ್ವಾಮಿ, ಇದು ಪಬ್ಲಿಕ್ ಫೋನು, ಇಡ್ರಿ ಫೋನು. ಅಪ್ಪ ಅಂತೆ ಅಪ್ಪ, ನಾನ್ ಸೆನ್ಸ್. ಫೋನ್ ಮಾಡ್ತಲೇ ತಿಂತೀರಾ? ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಆ ಸಂತೋಷನ ಹೇಳ್ಕೊಳಕ್ಕೆ ಆಗ್ತಿಲ್ಲ, ನನಗಷ್ಟು ಸಂತೋಷ ಆಗ್ತಿದೆ. ಆ ದೇವರು ನಮ್ಮ ಕಡೆ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೇಗಿದ್ ಪದ್ಮ, ಹೇಗಾಗೋದ್ಲು ನೋಡಿದ್ಯಾ? ಆ ದೇವರು ಒಳ್ಳೋರಿಗೆ ಮೊದಲು ಕೆಟ್ಟದ್ದನ್ನು ಮಾಡಿ ಆಮೇಲೆ ಒಂದಲ್ಲ ಒಂದಿನ ಒಳ್ಳೇದನ್ನು ಮಾಡೇ ಮಾಡ್ತಾನೆ ಅಲ್ವಾ ಲಕ್ಷ್ಮಿ? ಲಕ್ಷ್ಮಿ, ನಾನು ಇಷ್ಟು ಸಂತೋಷವಾಗಿರೋ ವಿಷಯ ಹೇಳ್ತಿದ್ದೀನಿ, ನೀನ್ ನೋಡಿದ್ರೆ ಸಪ್ಪಗಿದೆಯಲ್ಲ. ನೋಡು ಲಕ್ಷ್ಮಿ, ವಿಕ್ರಮಪ್ಪ ಹಳೆದನ್ನೆಲ್ಲ ಮರ್ತಿರ್ಬೋದು, ಆದ್ರೆ ಅವರು ಈಗ ನಿನ್ನ ತುಂಬಾ ಪ್ರೀತಿಸ್ತಾರೆ. ಇಷ್ಟು ಸಾಕು ಲಕ್ಷ್ಮಿ. ಇನ್ ಮುಂದೆ ಅವರು ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಇಂಥ ಸಂದರ್ಭನ ಸೃಷ್ಟಿ ಮಾಡಿರೋ ಆ ದೇವ್ರಿಗೆ ನಾವೆಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಅಷ್ಟೇ ಅಲ್ಲ ಲಕ್ಷ್ಮಿ, ಇಂಥ ಸಂದರ್ಭನ ಉಪಯೋಗಿಸ್ಕೊಂಡು ಕೈಕಾಲು ಮೂತಿ ಸೌದೋಗಿರೋ ಆ ಪದ್ಮನ್ಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಆ ರಾಕ್ಷಸಿ ನಿನ್ಗೆಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾಳೆ, ಅದಕ್ಕೆ ಪ್ರತಿಕಾರ ತೀರ್ಸ್ಕೊಳ್ಳೋದು ಬೇಡ? ಅದಕ್ಕೆ ನಾನೊಂದೊಳ್ಳೆ ಉಪಾಯ ಹೇಳ್ತೀನಿ, ನೀನು ಹಾಗೆ ಮಾಡು. ಹೇಗಿದೆ ನಾನು ಮಾಡಿರೋ ಉಪಾಯ? ಚೆನ್ನಾಗಿದೆ ಅಲ್ಲ? ಇದೇ ನಾವು ಕೊಡಬೇಕಾಗಿರೋ ತಿರುಗೇಟು. ಇಲ್ಲಕ್ಕ, ಅವ್ರು ಹಾಗೆ ಮಾಡಿದ್ರು ಅಂತ ನಾವು ಹಾಗೆ ಮಾಡಿದ್ರೆ ನಾಳೆ ದೇವರು ನಮ್ಮನ್ನೇ ಸುಮ್ಮನೆ ಬಿಡಲ್ಲ, ನಮಗೂ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅಯ್ಯೋ ಲಕ್ಷ್ಮಿ, ನೀನು ಇಷ್ಟು ಪಾಪದೊಳಗಿರೋದ್ರಿಂದಾನೆ ನೀನು ಮೋಸ ಮಾಡಿ ಆ ಮಯೂರಿ ನಿನ್ನ ಗಂಡನ ನಿನ್ನಿಂದ ಕಸ್ಕೊಂಡಿರೋದು. ನೀನು ಯಾವತ್ತು ಮಯೂರಿ ಜೊತೆ ಈ ಮನೆಗೆ ಬಂದ್ಯೋ ಅವತ್ತೇ ಅವಳ ವಿರುದ್ಧ ನೀನು ತಿರುಗಿ ಬಿದ್ದಿದ್ದಿದ್ರೆ ನಿನಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹಾಗಲ್ಲಕ್ಕ, ನನಗೂ ಅವಳ ಮೇಲೆ ನಿನ್ನೆ ಹಾಗೆ ಕೋಪ ದ್ವೇಷ ಎಲ್ಲ ಬಂದಿತ್ತು. ಆದರೆ ಅವಳು ನನ್ನ ಗಂಡನ ಮುಂದೆ ಇಟ್ಕೊಂಡು ನಂಗೇನು ಮಾಡದಿರೋ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ಲು. ಈಗಲೂ ಏನು ಕಾಲ ಮಿಂಚಿಲ್ಲ, ನಾನು ಹೇಳ್ದಾಗ ಮಾಡು, ಎಲ್ಲ ಸರಿ ಹೋಗುತ್ತೆ. ನೋಡು, ನೀನು ಏನು ಮಾತಾಡಬೇಡ, ಏನು ಪ್ರಶ್ನೆ ಕೇಳಬೇಡ. ಇನ್ನು ಮುಂದೆ ನಾನು ಹೇಳ್ದಾಗ ನೀನು ನಡ್ಕೋಬೇಕು. ನಡ್ಕೋತೀಯಾ ಏನು? ನೀನು ನಾನು ಹೇಳ್ದಾಗ ನಡ್ಕೊಂಡ್ರೆ ಇನ್ನು ಮುಂದೆ ಇದೆ ನೋಡು ಆ ರಾಕ್ಷಸಿ ಪದ್ಮನ್ಗೆ ಮಾರಿ ಹಬ್ಬ.
ಲಕ್ಷ್ಮಿ ಆ ಮಯೂರಿ ಎಲ್ಲೋ ಹೊರಗಡೆ ಹೋಗ್ತಿದ್ದಾಳೆ ಅಂತ ಅನ್ಸುತ್ತೆ. ಮೊದಲು ಅವಳು ಹೊರಗಡೆ ಹೋಗ್ಲಿ, ಆಮೇಲೆ ಇದೆ ಆ ಪದ್ಮನ್ಗೆ. ವಿನೋದ್, ನೀವು ಹೇಳ್ತಿರೋದೆಲ್ಲ ನಿಜಾನಾ? ಹೌದು ಪ್ರಿಯಾಂಕಾ, ಅಪ್ಪ ಇಷ್ಟು ದಿನ ಇಲ್ದಿರೋರು ಹೀಗಿದ್ದಕ್ಕಿದ್ದಾಗೆ ನನಗೆ ಫೋನ್ ಮಾಡಿದ್ದಾರೆ. ಅದು ಅಲ್ಲದೆ ಕಾಯಿನ್ ಬೂತಿಂದ ಫೋನ್ ಮಾಡಿದ್ದಾರೆ. ಅವ್ರ ಜೊತೆ ಯಾರೋ ಒಂದು ಹುಡುಗಿ ಇದ್ಲಂತೆ, ಏನು ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ. ಹುಡುಗಿನ? ಯಾವ ಹುಡುಗಿ? ಅದೇ ಪ್ರಿಯಾಂಕಾ, ನನಗೂ ಗೊತ್ತಾಗ್ತಿಲ್ಲ. ಒಂದು ವೇಳೆ ಲಕ್ಷ್ಮಿ ಅದ್ಗೆ ಇರ್ಬೋದಾ? ಆ ಹುಡುಗಿ ಲಕ್ಷ್ಮಿ ಅಲ್ಲ ವಿನೋದ್. ಅದೇ ಖಂಡಿತವಾಗಿ ಹೇಳ್ತೀಯಾ? ಹೌದು ವಿನೋದ್, ಅದು ಲಕ್ಷ್ಮಿ ಅಲ್ಲ. ಅದು ಯಾವ ಹುಡುಗಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಅಲ್ಲದೆ ನಿಮಗೆ ಗೊತ್ತಿಲ್ದಿರೋ ಒಂದು ಸತ್ಯ ಇದೆ. ಆ ಸತ್ಯ ನನಗೆ ಲಕ್ಷ್ಮಿಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ಅದೇನು ಸತ್ಯ ಹೇಳು ಪ್ರಿಯಾಂಕಾ. ವಿನೋದ್, ಈಶ್ವರಿ ಸೌಮ್ಯ ಅಂತ ನಮ್ಮ ಮನೆಗೆ ಬಂದಿದ್ರಲ್ಲ, ಅದೇ ವಿಕ್ರಮ್ ಭಾವನ್ ಬರ್ಡೇ ದಿವಸ. ಹೌದು. ಅದು ಅಲ್ಲದೆ ನಮ್ಮ ಮದುವೆಗೆ ನನ್ನ ಸ್ವಂತ ಅತ್ತೆ ಅಂತ ನಿಮಗೆ ಪರಿಚಯ ಮಾಡಿಸಿದ್ನಲ್ಲ, ಅವರು. ಅದು ಬೇರೆ ಯಾರೂ ಅಲ್ಲ, ನಿಮ್ಮ ತಂದೆ ಎರಡನೇ ಹೆಂಡತಿ ಮತ್ತೆ ಅವ್ರ ಮಗಳು. ಸರಸ್ವತಿ ಲಕ್ಷ್ಮೀ ಪ್ರಿಯಾಂಕಾ, ನೀನು ತಮಾಷೆ ಮಾಡ್ತಿಲ್ಲ ತಾನೆ? ವಿನೋದ್, ಈ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರಾ? ಇದು ಸತ್ಯ. ಯಾರಿಗೂ ಗೊತ್ತಾಗಬಾರ್ದು ಅಂತ ಅವ್ರಿಗೆ ಬೆಂಗಾವಲಾಗಿ ಗಂಡನ ಸ್ಥಾನದಲ್ಲಿ ನಿಂತಿದ್ರು ಅಷ್ಟೆ. ಅದು ಅಲ್ಲದೆ ಅತ್ತೆ ಮಾವನಿಗೆ ಯಾವಾಗಲೂ ನೋವು ಕೊಡ್ತಾ ಇದ್ರು, ಅವಮಾನ ಮಾಡ್ತಿದ್ರು. ಇದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ ಅವ್ರಿಗೊಂದು ಜೀವ ಬೇಕಾಗಿತ್ತು. ಆ ಜೀವನೇ ಈ ಈಶ್ವರಿ. ಮಾವ ಯಾವಾಗಲೂ ಪುಣ್ಯಕ್ಷೇತ್ರ ತೀರ್ಥಯಾತ್ರೆ ಅಂತ ಹೋಗ್ತಾನೆ ಇದ್ರು. ಆದರೆ ಅವ್ರೆಲ್ಗೂ ಹೋಗ್ತಿರ್ಲಿಲ್ಲ. ಅವ್ರು ಹೋಗ್ತಾ ಇದ್ದಿದ್ದು ಈ ಈಶ್ವರಿ ಅವ್ರ ಮನೆಗೇನೆ. ಪ್ರಿಯಾಂಕಾ, ಇಷ್ಟು ದಿನ ಈ ವಿಷಯ ನನಗೆ ಕೇಳಿಲ್ಲ. ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ ಲಕ್ಷ್ಮಿ ಹೇಳಿದ್ಲು. ಅದು ಅಲ್ಲದೆ ಮಾವನ್ಗೆ ಈ ಮನೇಲಿ ಸಿಗದೆ ಇರೋ ನೆಮ್ಮದಿ ಆ ಮನೇಲಿ ಸಿಗ್ತಾ ಇತ್ತು. ಮಾವನ್ ನೆಮ್ಮದಿಗೆ ಭಂಗ ತರದ್ ಬೇಡ ಅಂತ ನಾವ್ ಯಾರಿಗೂ ಹೇಳಿರ್ಲಿಲ್ಲ. ಈಗ ಹೇಳ್ಬೇಕಾದ ಪರಿಸ್ಥಿತಿ ಬಂತು, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನಾನು ಇವತ್ತು ಮೀಟ್ ಮಾಡಿದ್ದು ಅದೇ ಸೌಮ್ಯನೇ? ಅಲ್ಲಿಗೆ ಅಪ್ಪನೂ ಬಂದಿರ್ತಾರೆ. ಇನ್ನೆಲ್ಲಿ ನಾನು ಅವ್ರನ್ನ ನೋಡ್ಬಿಡ್ತೀನಿ ಅಂತ ಅಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ರು ಅನ್ಸುತ್ತೆ. ಪ್ರಿಯಾಂಕಾ, ನಿನ್ಗೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತು ತಾನೆ? ನನ್ಗೆ ಅವ್ರ ಅಡ್ರೆಸ್ ಕೊಡು, ನಾನು ಹೋಗಿ ನೋಡ್ಕೊಂಬರ್ತೀನಿ. ವಿನೋದ್, ಅವ್ರ ಅಡ್ರೆಸ್ ನನ್ನ ಹತ್ರ ಇಲ್ಲ. ಆದರೆ ಅವ್ರು ಇದೇ ಊರಲ್ಲಿ ಇದ್ದಾರೆ ಅಂತ ಗೊತ್ತು. ಲಕ್ಷ್ಮಿ ಅವಾಗ ಅವ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲು. ಈಗ ಅವರು ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಕಾಲ್ ಮಾಡಿದ್ದಾರೆ ಅಂದರೆ ಲಕ್ಷ್ಮಿನ ಮತ್ತು ವಿಕ್ರಮ್ ಬಾಬುನ ಹುಡ್ಕೋದಕ್ಕೆ ಇರಬೇಕು.
ಹ್ಞೂ ಮೊರೆ ಆಯ್ತಮ್ಮವ್ರೆ, ತೊಂದರೆ ಇಲ್ಲ. ನಾನು ಅವ್ರನ್ನ ನೋಡ್ಕೋತೀನಿ. ಈಗ ತಾನೇ ಕಾಫಿ ಕೇಳಿದ್ರು, ಕಾಫಿ ಕೊಟ್ಟಿದ್ದೀನಿ. ಅಮ್ಮರೇ, ಒಂದು ಸರಿ ಅವ್ರು ಏನು ಕೇಳ್ತಾರೆ ಅಂತಾನೆ ಗೊತ್ತಾಗಲ್ಲ. ಕುಡಿಯೋ ಥರ ಸನ್ನೆ ಮಾಡ್ತಾರೆ. ಕಾಫಿನೋ ಟೀನೋ ಜ್ಯೂಸೋ ಒಂದೊಂದನ್ನು 10 ಸಾರಿ ಕೇಳಿ ತಿಳ್ಕೋಬೇಕು. ಪಾಪ ಅಮ್ಮರೇ, ಆ ದೇವರು ಅಮ್ಮವ್ರಿಗೆ ಈ ರೀತಿ ಮಾಡಬಾರ್ದಾಗಿತ್ತು. ಬನ್ನಿ ಅಮ್ಮರೇ, ಬನ್ನಿ, ನಿಧಾನಕ್ಕೆ ಬನ್ನಿ. ನಾನು ನೋಡ್ಕೋತೀನಿ. ನನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ಏಯ್, ಏನೇ ಆಗ ನೋಡ್ತಾ ಇದ್ಯಾ? ನೋಡಿ ಸಾಕು, ಕಾಫಿ ಕುಡಿಯೇ. ಕಾಫಿಗೆ ಹಾಲು, ಸಕ್ಕರೆ, ಕಾಫಿ ಪುಡಿ ಎಲ್ಲ ಹದವಾಗಿ ಮಾಡಿ ತಂದ್ಕೊಟ್ಟಿದ್ದಕ್ಕೆ ನೀನು ನಿನ್ನ ಮಗಳು ಆಡಬಾರ್ದು ಆಟ ಎಲ್ಲ ಆಡಿದ್ದು ಅಲ್ಲ. ನೀನು ನಿನ್ನ ಮಗಳು ಮನುಷ್ಯರೇನಾ? ನಿಮ್ಮಿಬ್ರಿಗೂ ಸ್ವಲ್ಪನೂ ಸಾಮಾನ್ಯ ಜ್ಞಾನ ಬೇಡ? ವಿಕ್ರಮಪ್ಪ ಮದುವೆ ಆಗಿರೋ ಗಂಡು ಹೆಂಡತಿ ಇನ್ನೂ ಜೀವಂತವಾಗಿದ್ದಾಳೆ. ಪ್ರೀತಿಸೋ ಹೆಂಡತಿಯಿಂದ ಆ ಗಂಡನ ದೂರ ಮಾಡಿ ಇಲ್ಲಿ ಕರ್ಕೊಂಬಂದು ನೀನು ಮಗಳಿಗೆ ಮದುವೆ ಮಾಡಿಸಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ಲ? ಥೂ, ನಿನ್ನ ಜನ್ಮಕ್ಕೆ. ಏನೇ ಏನೇ ಬಡ್ಕೋತೀಯಾ? ಮಾಡಬಾರ್ದು ಮಾಡಿದ್ದಕ್ಕೆ ಈಗ ನೀನು ಅನುಭವಿಸ್ತಾ ಇರೋದು. ನೀ ಚೆನ್ನಾಗಿದ್ದಾಗ 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ತಾನೆ. ಒಳ್ಳೇದು ಮಾಡಿದಿದ್ರೆ ಆ ದೇವ್ರು ನಿನ್ಗೆ ಇಂಥ ಸ್ಥಿತಿ ಕೊಡ್ತಾ ಇದ್ನಾ? ಇಂಥ ಕಷ್ಟ ಕೊಡ್ತಾ ಇದ್ನಾ? ಅನ್ಭವಿಸು, ಚೆನ್ನಾಗಿ ಅನ್ಭವಿಸು. ಬರ್ತಿರೋ ಕೋಪಕ್ಕೆ ಕಾಫಿಗೆ ವಿಷ ಹಾಕಿ ಕೊಟ್ಬಿಡ್ತಿದ್ದೆ. ಇಂಥರ ಮಾಡಕ್ಕೆ ನನ್ಗೆ ಬರಲ್ಲ. ಈಗ ನಾನು ಕೊಟ್ಟಿರೋ ಶಿಕ್ಷೆ ತುಂಬ ಸಣ್ಣ ಶಿಕ್ಷೆ. ಏನು, ನಿನ್ನ ಮಗಳು ನಿನ್ನ 24 ಗಂಟೆ ನೋಡಿಕೊಂಡು ನಿನ್ನ ಮುಂದೆ ಕೂತಿರ್ತಾಳೆ ಅಂತ ಅನ್ಕೊಂಡಿದ್ಯಾ? ಅವಳಿಗೆ ಊರು ಸುತ್ತಕ್ಕೆ ಟೈಮ್ ಇಲ್ಲ, ನಿನ್ನೆಲ್ಲಿ ನೋಡ್ಕೋತಾಳೆ? ನಿನಗೆ ನಾನೇ ಗತಿ. ಕೊಟ್ಟಿದ್ನ ಕುಡ್ಕೊಂಡು ಹಾಕಿದ್ನ ತಿನ್ಕೊಂಡು ಬಿದ್ದಿದ್ರೆ ಸರಿ. ಮಾತ್ಗೂ ಕೋಪ ಮಾಡ್ಕೊಳ್ಳೋದು ಅಂತ ಕೂಗಾಡೋದು ಮಾಡದೆ ಲಕ್ಷ್ಮಿ ಕೈಗಿಟ್ಟಿದ್ಯಲ್ಲ ಬರೇ, ಅದನ್ನ ನೀನು ಬಾಯಿಗೆ ಇಟ್ಬಿಡ್ತೀನಿ. ಇಷ್ಟು ದಿನ ವಿಕ್ರಮ್ಗೂ ಲಕ್ಷ್ಮಿಗೂ ಕಾಟ ಕೊಡ್ತಿದ್ದೆ ಅಲ್ಲ ನೀನು. ಇನ್ನು ಮುಂದೆ ಅವ್ರು ಸಂತೋಷವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಅದನ್ನ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡಬೇಕು ನೀನು. ಬೇರೆಯವ್ರ ಕಷ್ಟ ನೋವು ಏನು ಅಂತ ಈಗ ಗೊತ್ತಾಗ್ತಿದೆ ಅಲ್ಲ ನಿನಗೆ. ಒಂದಲ್ಲ ಒಂದಿನ ಅದು ನಿನ್ನ ಮಗಳಿಗೂ ಗೊತ್ತಾಗುತ್ತೆ, ಗೊತ್ತಾಗಬೇಕು. ಏನು, ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ಲ ಅಲ್ಲ? ಕೊಡು. ಇವಳೇ ಸರಸ್ವತಿ ಸರಸ್ವತಿ ಲಕ್ಷ್ಮೀ ಪ್ರಿಯೆ. ಸರ್ ನಮಸ್ತೆ.
ನೋಡಿದ್ದೀನಿ. ನೋಡಿದ್ದೀರಾ ಸರ್? ಎಲ್ಲಿ ನೋಡಿದ್ದೀರಾ ಸರ್? ಪೇಪರ್. ಏನಯ್ಯ ಇಷ್ಟು ಸಂತೋಷವಾದ ವಿಚಾರನ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದೆಯಲ್ಲ. ನಾನೇನಾದರೂ ನಿನ್ನ ವಯಸ್ಸಿನಲ್ಲಿ ಇದ್ದಿದ್ರೆ ನಿನಗೆ ಏನೇನು ಬೇಕೋ ಎಲ್ಲನೂ ತಂದುಕೊಡ್ತಿದ್ದೆ. ಲೋ ಯಂಗ್ ಮ್ಯಾನ್, ನಾನು ಅವತ್ತೇ ಹೇಳಿರಲಿಲ್ಲ ನಿನಗೆ ಲಕ್ಷ್ಮಿ ನೀನು ಪ್ರೀತಿಸ್ತಿದೀಯಾ, ಕಳ್ಳ ನೀನು ಹೇಳೋಕ್ಕೆ ನಾಚ್ಕೋತಿದೀಯಾ ಅಂತ. ಗೊತ್ತಾಯ್ತಾ ಈಗ? ನೋಡು, ಹೆಣ್ಣುಮಕ್ಕಳು ಯಾವತ್ತೂ ತಮ್ಮ ಪ್ರೀತಿನ ಹೊರಗಡೆ ಹೇಳೋದಿಲ್ಲ ಕಣೋ, ಒಳಗಡೆನೇ ಬಚ್ಚಿಟ್ಕೊಂಡಿರ್ತಾರೆ. ನೋಡು, ನಾವು ಒಂದು ಸಲ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ಸಾಕು ಕಣೋ, 10 ಪಟ್ಟರಷ್ಟು ಅವರು ನಮ್ಮನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನೀನು ಈಗಾಗಲೇ ಲಕ್ಷ್ಮಿ ವಿಚಾರ ಬಹಳ ಹೇಳಿದೀಯ. ಒಳ್ಳೆ ಅಡುಗೆ ಮಾಡ್ತಾಳೆ, ಒಳ್ಳೆ ಕಾಫಿ ಕೊಡ್ತಾಳೆ, ತಲೆಗೆ ಮಸಾಜ್ ಮಾಡ್ತಾಳೆ ಅಂತನ್ಬಿಟ್ಟು. ವಿಕ್ರಮ್, ನೀನು ನನಗೊಂದು ವಿಷಯ ಹೇಳಿದ್ದೆ, ಜ್ಞಾಪಕ ಇದೆಯಾ? ನಿನಗೆ ಹಳೆ ನೆನಪು ಬಂತು, ನೀನು ಅವಳನ್ನ ಮರೆತರು ಅವಳು ಬೇಜಾರು ಮಾಡ್ಕೊಳ್ಳಲ್ಲ, ನಿನ್ನ ಸುಖ ಸಂತೋಷನೇ ಬಯಸ್ತಾಳೆ ಅಂತ ಹೇಳಿದ್ದೆ. ಅವಳು ತ್ಯಾಗಮಯಿ ಕಣೋ, ತ್ಯಾಗಮಯಿ. ಇದಕ್ಕಿಂತ ಇನ್ನೇನು ಬೇಕು? ನೋಡು, ನೀನು ನನಗೊಂದು ಮಾತು ಕೊಡಬೇಕು. ಏನು ರುದ್ರಪ್ಪನವ್ರೆ? ವಿಕ್ರಮ್, ಈಗ ನಿನ್ನ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದೆಯೋ ಅದು ದೃಢವಾಗಿರಬೇಕು. ನಾಳೆ ಅವಳನ್ನು ಮದುವೆ ಆದ ಮೇಲೆ ಅವಳ ಗಂಡನಾಗಿ, ಅವಳ ಮಗುಗೆ ತಂದೆಯಾಗಿ ಅವರು ಸುಖ ಸಂತೋಷದಲ್ಲಿ ಇರೋ ಹಾಗೆ ಮಾಡಬೇಕು. ಈ ನಿರ್ಧಾರನ ಯಾವ ಕಾರಣಕ್ಕೂ ಬದಲಾಯಿಸಲ್ಲ ಅಂತ ನನಗೆ ಮಾತು ಕೊಡಬೇಕು. ಯಾವುದೇ ಕಾರಣಕ್ಕೂ ಈ ನಿರ್ಧಾರನ ಬದಲಾಯಿಸ್ಕೊಡು. ರುದ್ರಪ್ಪನವ್ರೆ, ನಿಮಗೆ ನನ್ನ ಮೇಲೆ ಅನುಮಾನನಾ? ಛೇ, ಅನುಮಾನ ಅಲ್ಲ ಕಣಯ್ಯ. ಮನುಷ್ಯನ ಮನಸ್ಸು ಯಾವಾಗಲೂ ಒಂದೇ ಥರ ಇರೋದಿಲ್ಲ, ಅದಕ್ಕೆ ಹೇಳಿದೆ. ಇಲ್ಲ ರುದ್ರಪ್ಪನವ್ರೆ, ಯಾವುದೇ ಕಾರಣಕ್ಕೂ ಲಕ್ಷ್ಮಿ ವಿಷಯದಲ್ಲಿ ತಪ್ಪು ಮಾಡಲ್ಲ. ಮಯೂರಿನ ನಾನು ಇಷ್ಟಪಟ್ಟು ಮದುವೆ ಆಗಲಿಲ್ಲ. ಅವಳೇ ಕೇಳ್ತಾ ಇದ್ಲು ನಾನು ಮದುವೆ ಆಗು ಅಂತ. ನಾನು ಯೋಚನೆ ಮಾಡೋ ಅಷ್ಟರಲ್ಲಿ ಮದುವೆ ಆಗೇ ಹೋಯ್ತು. सरस्वती सरस्वती लक्ष्मी प्रिय